ನಮಸ್ಕಾರ. ನಾನು ಇವತ್ತು ಬೀಚ್ ಚನ್ನಸಂದ್ರ ಕೆರೆಯಲ್ಲಿ ಇದ್ದೀನಿ. ಇವತ್ತು ಮೊದಲ ಮಳೆಗೆ ನೀರು ಬಂದಿರೋದು ಖುಷಿಯಾದ ವಿಚಾರ. ಅಂದರೆ ಇಲ್ಲಿ ನೋಡ್ಬೋದು, ಈ ಕೆರೆ ಹಿಂಗಿತ್ತು ಪೆಥೆಟಿಕ್. ನೀವು ಸುಮಾರು ವಿಡಿಯೋದಲ್ಲಿ ನೋಡಿರ್ಬೋದು, ತುಂಬ ಪೆಥೆಟಿಕ್ ಆಗಿತ್ತು. ಎಲ್ಲರೂ ಸೇರಿದ್ರೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಬೋದು, ಒಂದು ಒಳ್ಳೆ ಪರಿಸರ ನಿರ್ಮಾಣ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲು ಬೀಚ್ ಚನ್ನಸಂದ್ರ ಲೇಕು. ಅಂದರೆ ಕಲೆಕ್ಟಿವ್ ಎಫರ್ಟ್ಸ್ ಮೇಕ್ ಯು ಕ್ಯಾನ್ ಬ್ರಿಂಗ್ ಬ್ಯಾಕ್ ದ ಹೆವೆನ್ ಟು ಅರ್ತ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲು ನಮ್ಮ ಬೀಚ್ ಚನ್ನಸಂದ್ರ ಲೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಾಲಂಟಿಯರ್ಸ್ಗೂ, ಅಸೋಸಿಯೇಷನ್ನು ಮತ್ತು NGOಗಳಿಗೆ ಈ ಮೂಲಕ ಉತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮೊದಲೇ ಮಳೆದು ಏನತ್ರ ಅದನ್ನು ನೋಡೋದೇ ಖುಷಿ, ಅದರಲ್ಲಿ ಕೆರೆ ತುಂಬಿರೋದು ಮೊದಲೇ ಮಳೆಗೆ ಇನ್ನೂ ಖುಷಿಯಾದ ವಿಚಾರ. ಸೊ ಸಾರು ಇದರ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಮತ್ತು ಅಭಿಜಿತ್ ಒನ್ ಆಫ್ ದ ವಾಲಂಟಿಯರು ಅವರು ಒಂದೆರಡು ಮಾತಾಡ್ತಾರೆ ಇದ್ರ ಬಗ್ಗೆ, ಕೆರೆ ಬಗ್ಗೆ ಹೇಗಿತ್ತು, ಹೇಗಾಯಿತು ಅಂತ. ನಮ್ಮ ಕಸ್ತೂರಿ ನಗರಲ್ಲಿ ಒಂದು ಕೆರೆ ಇದೆ ಅನ್ನೋ ವಿಚಾರವೇ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಈ ಕೆರೆ ಇದೆ ಅನ್ನೋದು ಭಾಳ, ಈ ಕೆರೆ ಮಾಡಿದ ಮೇಲೆ ಗೊತ್ತಾಗೋದು ಶುರು ಆಗಿದೆ ಇಲ್ಲಿರುವ ಜನಗಳಿಗೆ. ಮೊದಲನೇ ಮಳೆಗೆ ಕೆರೆಯಲ್ಲಿ 70% ನೀರು ಬಂದು ತುಂಬಿದೆ. ಇದಕ್ಕೆ CGI ಕಂಪ್ನಿ ಕಾರಣ, ಆ್ಯಡ್ಸೋನ್ NGO ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ನಮ್ಮೆಲ್ಲ ಕಸ್ತೂರಿ ನಗರ ರೆಸಿಡೆಂಟ್ಸು ಮನೆಯಿಂದಲೂ ಕೊಟ್ಟು ಈ ಕೆರೆಯನ್ನು ಮಾಡಿದ್ವಿ. ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಕೂಡ ಇವತ್ತವರೆಗೂ ತೊಗೊಂಡಿಲ್ಲ. ಹಾಗಾಗಿ ಈ ಕೆರೆ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ. ಇದೇ ಥರ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ಬೆಂಗಳೂರಲ್ಲಿರೋ ಎಲ್ಲ ಕೆರೆಗಳಿಗೂ ಹೀಗೆ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನಾನು ರಮಾನಾಥ್ ಅಂತ, ಈ ಕಸ್ತೂರಿ ನಗರ ವೆಲ್ಫೇರ್ ಅಸೋಸಿಯೇಷನ್ ಒನ್ ಆಫ್ ದ ಡೈರೆಕ್ಟರ್ ಆಲ್ಸೋ, ಮತ್ತು ಇಲ್ಲಿದೆ ಪಕ್ಕದಲ್ಲೇ ರೆಸಿಡೆನ್ಸ್ ಆಲ್ಸೋ. ಈ ಕೆರೆ ನನಗೆ ತುಂಬ ಖುಷಿಯಾಗ್ತದೆ. 6 ತಿಂಗಳ ಹಿಂದೆ ಈ ಕೆರೆ ಹೇಗಿತ್ತು, ಈಗ ಹೇಗಿದೆ, ನೀರು ತುಂಬಿದೆ. ಇನ್ನೊಂದು 7-8 ಸಾವಿರ ಈ ಸಸಿಗಳನ್ನು ನೆಡುವ ಒಂದು ನಾವು ಪ್ರೋಗ್ರಾಮ್ಗಳನ್ನು ಈ ಮಳೆಗಾಲದಲ್ಲಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರದ್ದು ಸಹಕಾರ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಮನೆ ಪಕ್ಕದಲ್ಲೇ ಇದೆ. ಈ ಇದು ಏನು ಕಾಡು ಮರಗಳಿದ್ದಾಗ ಲಾಸ್ಟ್ ಇಯರು ಏಪ್ರಿಲ್ ಮೇಗಳಲ್ಲಿ ಬೆಂಕಿ ಹಾಕ್ತಾಯಿದ್ರು. ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು. ಅವರು ನಾವು ಫೈರ್ ಇಂಜಿನಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಬೆಂಕಿ ನಂದಿಸುವ ಕಾರ್ಯಕ್ರಮ ವಾರದಲ್ಲಿ 2-3 ದಿವಸ ನಡೀತಾನೆ ಇತ್ತು. ಈಗ ಈ ಈ ಫೆನ್ಸಿಂಗ್ ಆಗಿದೆ, ಯಾರೂ ಒಳಗಡೆ ಅನಧಿಕೃತವಾಗಿ ಬರೋಕ್ಕೂ ಆಗಲ್ಲ. ಮರಗಳು ಸೇಫ್ ಆಗಿದೆ, ಪಕ್ಷಿಗಳು ತುಂಬ ಎಂಜಾಯ್ ಮಾಡ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಈ ಕೆಲಸ ಮಾಡಿದ್ದಕ್ಕೆ. ನೀವು 1 ವರ್ಷದ ಹಿಂದೆ ಈ ಕೆರೆ ಒಳಗಡೆಗೆ ಬರಬೇಕು ಅಂತ ಏನಾದ್ರು ಆಸೆ ಪಟ್ಟಿದ್ರೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಈ ಜಾಗ ನಾವೇನು ನಿಂತಿದ್ದೀವಿ ಇದು ಬರೀ ಡೆಬ್ರಿಯಿಂದ ತುಂಬಿತ್ತು. ಆದರೆ ಇವತ್ತು ಇದೆಲ್ಲ ಕ್ಲಿಯರ್ ಮಾಡಿ ಈ ಕೆರೆ ಬಂಡನ್ನು ಸ್ಟ್ರೆಂಥನಿಂಗ್ ಮಾಡಿ ಕೆರೆದು ಕ್ಯಾಚ್ಮೆಂಟ್ ಏರಿಯಾನು ಜಾಸ್ತಿ ಮಾಡಿದ್ದೀವಿ. ಹಂಗಾಗಿ ಇವತ್ತು ಕಸ್ತೂರಿ ನಗರ ಬೀಚ್ ಚನ್ನಸಂದ್ರ ಕೆರೆ ಒಳಗಡೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಒಳ್ಳೆ ಪರಿಸರ ನಿರ್ಮಾಣ ಆಗಿದೆ. ಸೊ ಈ ಏನು ಗ್ಲೋರಿನೆಸ್ ಏನಿತ್ತೋ, ಅಂದರೆ ಪಕ್ಷಿಗಳು, ಸರೀಸೃಪಗಳು ಮತ್ತು ಇನ್ನಿತರ ಪ್ರಾಣಿಗಳು ಏನೇನು ಅದರ ಆವಾಸ ಸ್ಥಾನ ಏನಿದೆಯೋ ಅದನ್ನ ಒಂದೇ ಒಂದು ಲೇಕ್ ರಿವೈವಲ್ ಮಾಡೋದಕ್ಕೆ ಇದೆಲ್ಲ ಪಡ್ಕೊಂಡಿದೆ. ನೋಡಿ, ಈ ಕೆರೆಯ ಚಿತ್ರಣದ ವೈಭೋಗ ಮರಳಿ ವಾಪಸ್ ಪಡೆದಿದೆ. ಅಂದರೆ ಇದು ಒಂದು ಹಳೆ ವಿಡಿಯೋ ಮಾಡಿದ್ದೆ, ಅಮೆಜಾನ್ ಕಾರ್ಡ್ ಥರ ಇತ್ತು ಈ ಕೆರೆ. ಸೊ ಇದು ಈ ಕೆರೆಯ ಚಿತ್ರಣ ಮರಳಿ ಪಡ್ಕೊಂಡಿದೆ. ಸೊ ಸಂಘ ಸಂಸ್ಥೆಗಳು, NGOಗಳು ಮತ್ತು ವಾಲಂಟಿಯರ್ಸ್ ಎಸ್ಪೆಷಲಿ ಅವರ ಪರಿಶ್ರಮದಿಂದ ಈ ಕೆರೆ ಮರಳಿ ಪುನರ್ಜೀವಗೊಂಡು ಇವಾಗ 70 ಭಾಗದ ನೀರು ತುಂಬಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು.